ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಆಮ್ ಆದ್ಮಿ ಪಕ್ಷ ಕರ್ನಾಟಕ ಘಟಕದ ಅಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ಸುಮಾರು 25 ಪಕ್ಷಗಳು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಸ್ಡಿಪಿಐ, ಸಿಪಿಐಎಂ, ಡಿಎಂಕೆ, ಡಿಎಸ್ಎಸ್ ಪಕ್ಷಗಳು ಹಾಗೂ ಮುಖಂಡರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ನಡೆಗೆ ಖಂಡನೆ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ರಮೇಶ್ ಬಾಬು, ಎಸ್ಡಿಪಿಐನ ಭಾಸ್ಕರ್ ಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಕೂಡಲೇ ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮೋದಿ ಅವರ ಸರ್ಕಾರದ ವಿರುದ್ಧವಾಗಿ ನಿಂತಿದೆ. ಅದಷ್ಟೇ ಅಲ್ಲ, ಪ್ರಪಂಚಾದ್ಯಂತ ದೊಡ್ಡ ವಿಶ್ವಮಾನವ ಅಂತ ಹೇಳ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಬಗ್ಗೆ ಜರ್ಮನಿಯವರಾಗಲಿ, ಅಮೆರಿಕ ಆಗಲಿ, UN ಅವರೇ ಹೇಳಿಬಿಟ್ಟಿದ್ದಾರೆ, ಇದು ದುರಂತ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಪಾರದರ್ಶಕವಾಗಿ ಚುನಾವಣೆ ಆಗಬೇಕು, ಪಾರದರ್ಶಕವಾಗಿ ಸರ್ಕಾರ ನೀಡಬೇಕು, ಒಬ್ಬ ಮುಖ್ಯಮಂತ್ರಿಯನ್ನು ನಡೆಸ್ಕೊಳ್ಳೋ ರೀತಿ ಇದಲ್ಲ, ಆ ಧೋರಣೆ ಇರಬಾರ್ದು, ಯಾವುದೋ ಕಾಲದಲ್ಲಿದ್ದಂಥ ಸರ್ವಾಧಿಕಾರ ಧೋರಣೆ ಇರಬಾರ್ದು. ಅದಕ್ಕೋಸ್ಕರ ಅಲ್ಲಿ ಪ್ರತಿಭಟನೆಗೆ ನಾವು ಅಷ್ಟು ಜನ ಹೋಗೋ ಬದಲು ಇಲ್ಲಿ ನಾವು ಸಾಂಕೇತಿಕವಾಗಿ ಮಾಡೋಣ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಯಿಂದ, ಕನ್ನಡ ಹೋರಾಟಗಾರರಿಂದ, ಕಾಂಗ್ರೆಸ್ಸನ್ನು ಸೇರಿಸಿ ಎಲ್ಲ ಪಕ್ಷಗಳನ್ನು, SDPI ಎಲ್ಲನೂ ಸೇರಿಸಿ ಒಂದು ಹೋರಾಟಕ್ಕೆ ಕರೆದಿದ್ದೆ. ಸಂತೋಷ ಆಗುತ್ತೆ ನನಗೆ. ಬಲಾಢ್ಯವಾದ ಸ್ಥಿತಿಯಲ್ಲಿ ನಾವು ಇಲ್ಲದೇ ಇದ್ದರೂ ಕೂಡ ಬೌದ್ಧಿಕವಾಗಿ ಇಷ್ಟೊಂದು ಜನ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ.